ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ಫ್ರೆಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನಿವಾಗ ಮಾಡ್ತಾ ಇರೋಂಥ ವಿಡಿಯೋ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜು. ನಿಮಗೆ ಗೊತ್ತೇ ಇದೆ, ದಿನಾಂಕ 25/2/2026 ನಡೆಯುತ್ತೆ ನಿಮ್ಮ ಒಂದು ಇಂಗ್ಲೀಷ್ ಪರೀಕ್ಷೆ. ಸೊ ಆ ಪರೀಕ್ಷೆಗೆ ಯಾವ ಯಾವ ಪ್ರಶ್ನೆಗಳು ಇಂಪಾರ್ಟೆಂಟ್ ಇದೆ ಮತ್ತು ನಿಮಗೆ ಟೋಟಲ್ 35 ಮಾರ್ಕ್ಸ್ಗೆ ಈ ಒಂದು ಕ್ವಶನನ್ನು ರೆಡಿ ಮಾಡಿದ್ದೀವಿ. ಸೊ ನಿಮಗೆ ಇದು ಬಂದೇ ಬರುವಂಥ ಪ್ರಶ್ನೆಗಳು. ಸೊ ಇದನ್ನು ಪಾಸಿಂಗ್ ಪ್ಯಾಕೇಜ್ ಅನ್ಬೋದು. ಸೊ ಅದಕ್ಕೋಸ್ಕರ ನಾವು ನಿಮ್ಮ ಒಂದು ಪಾಸಿಂಗ್ ಪ್ಯಾಕೇಜ್ ಅನ್ನೋದನ್ನು ಮಾಡ್ತಾಯಿದ್ದೀವಿ. ಸೊ ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ನಿಮ್ಮ ಒಂದು ರಿಲೇಟಿವ್ಸ್ ಅಥವಾ ನಿಮ್ಮ ಒಂದು ಫ್ರೆಂಡ್ಸ್ ಯಾರಾದರೂ 10th ಓದ್ತಾ ಇದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಥರ್ಡ್ ಪ್ರಿಪ್ರೇಟ್ರಿನ ಪಾಸ್ ಆಗೋಕ್ಕೆ ತುಂಬ ಈಸಿ ಆಗಿರುವಂಥ ಕ್ವಶನ್ಗಳು ನಮ್ಮ ಚಾನಲಿಂದ ಅವರು ನೋಡ್ಬೋದು ಮತ್ತು ಅವರು ಕಲ್ತ್ಕೊಂಡು ಬರೀಲೂಬಹುದು. ಸೊ ಅದಕ್ಕೋಸ್ಕರ ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು 2-3 ಮಾರ್ಕ್ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ತಾ ಹೋಗ್ತೀನಿ ನೋಡಿ. ಫಸ್ಟ್ ಪ್ರಶ್ನೆ, ಅಂಬೇಡ್ಕರ್ ವಾಸ್ ಡಿಸ್ಕ್ರೈಬ್ಡ್ ಆಸ್ ದಿ ಸಿಂಬಲ್ ಆಫ್ ರಿವೋಲ್ಟ್. ವಾಟ್ ಮೇಡ್ ನೆಹರು ಟು ಡಿಸ್ಕ್ರೈಬ್ ಸೊ ನೋಡಿ, ಈ ಪ್ರಶ್ನೆ ನಿಮಗೆ ತುಂಬ ಸಾರಿನೂ ರಿಪೀಟ್ ಆಗಿದೆ. ಯಾಕಂದರೆ ನೆಹರು ಅವರು ಸಿಂಬಲ್ ಆಫ್ ರಿವೋಲ್ಟ್ ಅಂತ ಅಂಬೇಡ್ಕರ್ ಅವ್ರನ್ನ ಡಿಸ್ಕ್ರೈಬ್ ಮಾಡ್ತಾರೆ. ಯಾಕೆ ಅನ್ನೋದನ್ನು ಸೊ ನೀವು ಅದನ್ನು ಆನ್ಸರ್ ಬರೀಬೇಕು. ಸೊ ಬನ್ನಿ, ಅದನ್ನು ಆನ್ಸರ್ ಬೇಕು ಅಂದರೆ ಕಮೆಂಟ್ ಹಾಕಿ ಆನ್ಸರ್ ಅಂತ ಅಂದ್ಬಿಟ್ಟು ನಾನು ಇದಕ್ಕೆಲ್ಲ ಆನ್ಸರ್ ಬಿಡ್ತೀನಿ. ಸೊ ಹೌ ಡು ಯು ಸೇ ದಟ್ ಅನಂತ್ ವಾಸ್ ಅ ಟ್ಯಾಲೆಂಟೆಡ್ ಬಾಯ್. ಸೊ ಇದು ಇಂಪಾರ್ಟೆಂಟ್ ಪ್ರಶ್ನೆ. ಹೌ ಡು ಯು ಸೇ ದಟ್ ಅನಂತ್ ವಾಸ್ ಟ್ಯಾಲೆಂಟೆಡ್ ಬಾಯ್, ಇದು ಇಂಪಾರ್ಟೆಂಟ್ ಪ್ರಶ್ನೆ. ಸೊ ತುಂಬ ಸಾರಿ ರಿಪೀಟ್ ಆಗಿದೆ, ಇವಾಗಲೂ ಸಹ ಬರ್ಬೋದು ಥರ್ಡ್ ಪ್ರಿಪ್ರೇಟ್ರಿಗೆ. ನೆಕ್ಸ್ಟ್ ನೋಡಿ, ವಾಟ್ ಮೇಡ್ ದಿ ಅಮೆರಿಕನ್ಸ್ ಕಂಪ್ಲೇನ್ ಅಗೇನ್ಸ್ಟ್ ದಿ ಚಿಲ್ಡ್ರನ್ ಆಫ್ ರಿಯೋ ಎನ್ ಮೇಡಿಯೋ. ಸೊ ಇದನ್ನು ನೋಡ್ಬೋದು ನೀವಿಲ್ಲಿ. ಈ ಪ್ರಶ್ನೆ ನಿಮಗೆ ಆ ಪಾಠದಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥದ್ದು. ನೆಕ್ಸ್ಟ್, ಸೈಂಟಿಸ್ಟ್ ಆರ್ ದಿ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದಿ ವರ್ಲ್ಡ್, ಜಸ್ಟಿಫೈ. ಸೊ ಜಸ್ಟಿಫೈ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ನೋಡಿ, ಅದ್ರ ಬಗ್ಗೆ ನೀವು ಬರೀಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಬೇಕು ಅಂದರೆ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಕಮೆಂಟ್ ಹಾಕಿ. ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಸಹ ಬಿಡ್ತೀನಿ. ಆದಷ್ಟು ಬೇಗ ರೆಡಿ ಮಾಡ್ತಾ ಇದ್ದೀನಿ ಇನ್ನು. ಸೊ ರೆಡಿ ಮಾಡಿಬಿಟ್ಟು ಅದನ್ನು ಸಹ ಬಿಡ್ತೀನಿ. ಸೊ ನಿಮಗೆ ಆನ್ಸರ್ ಬೇಕು ಅಂದರೂ ಸಹ ಕಮೆಂಟ್ ಹಾಕಿ. ಆನ್ಸರ್ನೂ ಸಹ ಇನ್ನೊಂದು ವಿಡಿಯೋದಲ್ಲಿ ಬಿಡ್ತೀನಿ. ನೋಡಿ, ನಾನು ಕೊಡ್ತಾ ಇರೋ ಪ್ರಶ್ನೆಗಳೆಲ್ಲ ತುಂಬ ಇಂಪಾರ್ಟೆಂಟ್ ಆದದ್ದೇ. ಸೊ ನೀವು ಇದನ್ನು ಓದ್ಕೊಳ್ಳೇಬೇಕು, ಮಿಸ್ ಮಾಡಬೇಡಿ ಯಾರನ್ನು. ಬನ್ನಿ ನೆಕ್ಸ್ಟ್ ನೋಡೋಣ. ಸ್ಮಿತಾ ವಾಸ್ ಸಕ್ಸಸ್ಫುಲ್ ಇನ್ ಫುಲ್ಫಿಲ್ಲಿಂಗ್ ಹರ್ ಬ್ರದರ್ಸ್ ವಿಶ್. ಸೊ ಎಲಬರೇಟ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಸ್ಮಿತಾ ಏನು ಮಾಡ್ತಾರೆ ಅನ್ನೋದನ್ನು ನೀವು ಅವರ ಒಂದು ಡ್ರೀಮನ್ನು ಅಂದರೆ ಬ್ರದರ್ ವಿಶನ್ನು ಯಾವ ರೀತಿ ಕಂಪ್ಲೀಟ್ ಮಾಡ್ತಾರೆ ಅನ್ನೋದನ್ನು ನೀವು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ, ಹೌ ವಾಸ್ ದಿ ವಿಸಿಟ್ ಆಫ್ ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಹೆಲ್ಪ್ಫುಲ್ ಟು ಮೋಹನ್ಸ್ ಫ್ಯಾಮಿಲಿ. ಮೋಹನ್ ಫ್ಯಾಮಿಲಿಗೆ ಇನ್ಸ್ಪೆಕ್ಟರ್ ಯಾವ ರೀತಿ ಹೆಲ್ಪ್ ಮಾಡಿದ್ರು ಅನ್ನೋದನ್ನು ಬರೀಬೇಕು. ಸೊ ಇದು ಸಪ್ಲಿಮೆಂಟ್ರಿ ರೀಡಿಂಗಿಂದ ಕ್ವಶನ್ ಬಂದಿರೋದು. ನೆಕ್ಸ್ಟ್, ಹೌ ವಾಸ್ ಹನೀಫ್ ಏಬಲ್ ಟು ಕೀಪ್ ಹಿಮ್ಸೆಲ್ಫ್ ಚೀರ್ಫುಲ್ ಥ್ರೋಔಟ್. ಸೊ ನೀವು ಈ ಪ್ರಶ್ನೆನ ಓದ್ಕೊಳ್ಳಿ. ಆಮೇಲೆ ಡಿಕ್ಕಿ ಡೋಲ್ಮಾ ಹಾರ್ಡ್ಶಿಪ್ಸ್ ಸಹ ಕೆಳಗಡೆ ಒಂದು ಪ್ರಶ್ನೆ ಇದೆ. ಸೊ ಅದನ್ನು ಸಹ ಓದ್ಕೊಳ್ಳಿ. ಸೊ ಇವೆಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್, ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕಮ್ ಆ ಹೀರೋ ಓವರ್ ನೈಟ್. ಸೊ ಈ ಪ್ರಶ್ನೆ ನೋಡಿ, ಇದೇನಿದೆ ಪ್ರಶ್ನೆ, ರೈಟ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ಸ್ವಾಮಿ ಬಿಕಮ್ ಆ ಹೀರೋ ಓವರ್ ನೈಟ್. ಇದು 4 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆ. ಸೊ ಇದನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ, ಇದು ಬಂದೇ ಬರುತ್ತೆ. ಸೊ ನಿಮಗೆ ಸ್ವಾಮಿ ಪಾಠದಿಂದ 4 ಮಾರ್ಕ್ ಕ್ವಶನ್ ಇದ್ದೇ ಇರುತ್ತೆ. ನಿಮಗೆ ಎಕ್ಸ್ಟ್ರಾಕ್ಟ್ ಆಗ್ಬೋದು ಅಥವಾ ಇನ್ನೂ ಪ್ರೊಫೈಲ್ ರೈಟಿಂಗ್ ಅಥವಾ ಪಿಕ್ಚರ್ ರೀಡಿಂಗ್, ಯಾವ ಪಿಕ್ಚರ್ ಬರುತ್ತೆ ಅನ್ನೋದು, ಆಮೇಲೆ ನಿಮಗೆ ಲೆಟರ್ ಯಾವ್ದು ಬರುತ್ತೆ ಅನ್ನೋದು, ಇದನ್ನೆಲ್ಲ ಸಹ ನಾನು ಬಿಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಹಾಕಿ ನನಗೆ ಸ್ಕೋರಿಂಗ್ ಪ್ಯಾಕೇಜ್ ಅಂತ. ಸ್ಕೋರಿಂಗ್ ಪ್ಯಾಕೇಜಲ್ಲಿ ಫುಲ್ ನಿಮ್ಮ ಇಂಗ್ಲೀಷ್ ಸಿಲೆಬಸ್ ಕಂಪ್ಲೀಟಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಸ್ಕೋರಿಂಗ್ ಪ್ಯಾಕೇಜಲ್ಲಿ ನಾನು ಎಲ್ಲನೂ ಬಿಡ್ತೀನಿ, ಎಕ್ಸ್ಟ್ರಾಕ್ಟನ್ನು ಸೇರಿಸಿ ಸಹ ಬಿಡ್ತೀನಿ. ಸೊ ಅದಕ್ಕೋಸ್ಕರ
ಬನ್ನಿ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ದ ಫಿಸಿಕಲ್ ಅಪಿಯರೆನ್ಸ್ ಆಫ್ ದಿ ಜಾಸ್ ಪ್ಲೇಯರ್ ಡಸ್ ನಾಟ್ ಮ್ಯಾಚ್ ವೆನ್ ಹೀ ಪ್ಲೇಸ್ ಆನ್ ಈಸ್ ಸ್ಯಾಕ್ಸೋಫೋನ್. ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ಸೊ ನೀವು ಜಾಸ್ ಪೋಯಮ್ ಟುದು ಸಮರಿ ಬರೀಬೇಕು. ಇದು ಸಹ ನಿಮಗೆ 4 ಮಾರ್ಕ್ಸ್ಗಿರುತ್ತೆ. ನೆಕ್ಸ್ಟ್ ನೋಡಿ ಸಮ್ಮರಿ 4 ಮಾರ್ಕ್ಸಿಗೆ ಬರುವಂಥ ಪ್ರಶ್ನೆ. ಸೊ ನೀವು ಇದು ಅಥವಾ ಇದು ಆರ್ ನೋಡಿ, ಈ ಪ್ರಶ್ನೆನಾದರೂ ಓದಿ. ಫಸ್ಟು ದ ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಅ ಟ್ರೀ, ಇದು ಸಮ್ಮರಿನಾದರೂ ಓದ್ಕೊಳ್ಳಿ, ಅಥವಾ ದ ಸಾಂಗ್ ಆಫ್ ಇಂಡಿಯಾ ಈ ಸಮ್ಮರಿನಾದರೂ ಓದ್ಕೊಳ್ಳಿ. ಇದೆರಡರಲ್ಲಿ ಒಂದು ಸಮ್ಮರಿನ ನೀವು ಕಂಪ್ಲೀಟಾಗಿ ಓದಿರಲೇಬೇಕು, ಬಿಕಾಸ್ ನಿಮಗೆ ಆವಾಗ ಮಾತ್ರನೇ 4 ಮಾರ್ಕ್ಸ್ ಸಿಗೋದು. ಸಮ್ಮರಿ ಅಂದರೆ ಗೊತ್ತಲ್ವ ನಿಮಗೆ, ಆ ಪಾಠದಲ್ಲಿ ಏನು ಬಂದಿದೆ ಅನ್ನೋದನ್ನು ಬರೆಯೋದು. ಸೊ ನಿಮಗೆ ಇಂಗ್ಲೀಷ್ ಬರೆಯೋಕ್ಕೆ ಬರುತ್ತೆ ನಿಮ್ಮ ಓನ್ ಸೆಂಟೆನ್ಸಲ್ಲಿ ಅಂದರೆ ನೀವು ಪೊಯಮ್ ಕೇಳಿದರೆ ಸಾಕು, ನೀವು ಬರೀತೀರಾ. ಸೊ ನಿಮಗೆ ಇಂಗ್ಲೀಷ್ ಬರಲ್ಲ ಅಂದರೆ ನೀವು ಬಾಯಟ್ ಮಾಡೋದು ಬೆಸ್ಟು. ಎಲ್ಲದನ್ನು ಒಂದು ಸಾರಿ ಬಾಯಟ್ ಮಾಡಿ. ಸೊ ನೆಕ್ಸ್ಟು ಮೆಮೊರೈಸೇಷನ್ಗೆ ಯಾವ ಒಂದು ಪೊಯಮ್ ಇದೆ ಅನ್ನೋದನ್ನು ಸೊ ಬನ್ನಿ ನೋಡೋಣ. ಕ್ವಾಲಿಟಿ ಆಫ್ ಮರ್ಸಿ ದ ಬ್ಲೈಂಡ್ ಬಾಯ್. ಸೊ ನಿಮಗೆ ಮೆಮೊರೈಸೇಷನ್ಗೆ ಕ್ವಾಲಿಟಿ ಆಫ್ ಮರ್ಸಿ ಅಥವಾ ದ ಬ್ಲೈಂಡ್ ಬಾಯ್ ನಿಮಗೆ ಆಪ್ಷನಲ್ಲಿ ಕೊಟ್ಟಿರ್ತಾರೆ. ನೀವು ಯಾವುದಾದ್ರೂ ಒಂದು ಪೊಯಮ್ನ ಪೂರ್ತಿಯಾಗಿ ಕಲ್ತಿರಬೇಕು. ಯಾಕಂದರೆ ನಿಮಗೆ ಯಾವ ಪೊಯಮು ಯಾವ ಒಂದು ಪ್ಯಾರ ಕೊಡ್ತಾರೆ ಅನ್ನೋದನ್ನು ನಾವು ಹೇಳೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವು ಪೂರ್ತಿ ಪೊಯಮ್ನ, ಕ್ವಾಲಿಟಿ ಆಫ್ ಮರ್ಸಿನಲ್ಲಿ 3 ಇದೆ, ಬಟ್ ದ ಬ್ಲೈಂಡ್ ಬಾಯಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಸೊ ನೀವು ಯಾವ್ದು ಕಲಿತೀರಾ ನಿಮಗೆ ತುಂಬ ಈಸಿ ಯಾವುದಾಗುತ್ತೆ, ನನಗನ್ಸೋ ಮಟ್ಟಿಗೆ ನೀವು ದ ಬ್ಲೈಂಡ್ ಬಾಯ್ ಕಲಿಯೋದು ಬೆಸ್ಟು, ಬಿಕಾಸ್ ಅದು ತುಂಬ ಈಸಿಯಾಗಿದೆ. ಬಟ್ ಕ್ವಾಲಿಟಿ ಆಫ್ ಮರ್ಸಿಯಲ್ಲಿ ವರ್ಡ್ಸ್ ಎಲ್ಲ ಸ್ವಲ್ಪ ಕಷ್ಟ ಇರುತ್ತೆ. ಸೊ ಅದಕ್ಕೋಸ್ಕರ ದ ಬ್ಲೈಂಡ್ ಬಾಯ್ ನಿಮಗೆ ಮೆಮೊರೈಸೇಷನ್ಗೆ ಕಲೀರಿ. ಸೊ ಇದನ್ನು ಕಲಿಯೋದ್ರಿಂದ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಸೊ ಅದಕ್ಕೋಸ್ಕರ ಆಮೇಲೆ ನಿಮಗೆ ಎಕ್ಸ್ಟ್ರಾಕ್ಟ್ ಆಗಿರ್ಬೋದು, ಈ ಒಂದು ಲೆಟರ್ ರೈಟಿಂಗ್ ಆಗಿರ್ಬೋದು, ಅಥವಾ ಈ 1 ಮಾರ್ಕ್ಗೆ ಅಂದರೆ ನಿಮಗೆ ಗ್ರಾಮರೆಲ್ಲ ಇದೆ. ಸೊ ಗ್ರಾಮರಲ್ಲಿ ಎಲ್ಲ ಪಾಯಿಂಟ್ಸು, ಇಫ್ ಕ್ಲಾಸು, ಈ ರೀತಿ ಎಲ್ಲ 1 ಮಾರ್ಕ್ಗೆ ಏನೇನು ಪ್ರಶ್ನೆಗಳಿದೆ, ಆಮೇಲೆ ನಿಮಗೆ ಎರರ್ ಕೊಡ್ತಾರೆ, ಆ ಎರರ್ಗಳೇನು, ಇದೆಲ್ಲದನ್ನು ನಾನು ಬಿಡ್ತಾ ಹೋಗ್ತೀನಿ. ಸೊ ಅದಕ್ಕೋಸ್ಕರ ನೀವು ಸ್ಕೋರಿಂಗ್ ಪ್ಯಾಕೇಜ್ ಅಂತ ಒಂದು ಕಮೆಂಟ್ ಹಾಕಿ, ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋನ ಮಾಡ್ತೀನಿ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರ್ಯಾರು ಪೂರ್ತಿಯಾಗಿ ವಿಡಿಯೋ ನೋಡ್ತಿದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಬನ್ನಿ ನೆಕ್ಸ್ಟ್ ನೋಡೋಣ. ನೋಡಿ 4 ಮಾರ್ಕ್ಸ್ ಈ ರೀತಿ ನೀವು ತೆಗಿಬೋದಾಗಿದೆ ಸಮ್ಮರಿ ಮತ್ತು ಮೆಮೊರೈಸೇಷನಿಂದ. ನೆಕ್ಸ್ಟ್ ನೋಡಿ ಏರ್ ಪೊಲ್ಯೂಷನ್ದು ನಾನು ಇಲ್ಲಿ ನಿಮಗೆ ಎಸ್ಸೆ ಕೊಟ್ಟಿದ್ದೀನಿ, ಏರ್ ಪೊಲ್ಯೂಷನ್. ಸೊ ನೀವು ಏರ್ ಪೊಲ್ಯೂಷನ್ ಒಂದನ್ನೇ ಕಲಿತ್ರೆ ಸಾಕು, ನಿಮ್ಮ ಫೈನಲ್ ಎಕ್ಸಾಮ್ಗೂ ಸಹ ಇದೇ ಬರುತ್ತೆ. ನಿಮ್ಮ ಪ್ರಿಪ್ರೇಟ್ರಿ, ಈ ಒಂದು 3rd ಪ್ರಿಪ್ರೇಟ್ರಿ ಏನು ನಡೀತಾ ಇದೆ 25th ಇದಕ್ಕೂ ಸಹ ಇದೇ ಬರುತ್ತೆ. ಸೊ ನೋಡಿ ಇಂಟ್ರಡಕ್ಷನು, ಆಮೇಲೆ ಕಾಸಸ್ಸು, ಎಫೆಕ್ಟ್ಸು, ಆಮೇಲೆ ರೆಮಿಡೀಸು, ಆಮೇಲೆ ಕನ್ಕ್ಲೂಷನ್. ಸೊ ನೀವು ಕನ್ಕ್ಲೂಷನ್ನು ಇದನ್ನೆಲ್ಲ ಬರೀಲೇಬೇಕಾಗುತ್ತೆ. ಕಾಸಸ್ಸು, ಕನ್ಕ್ಲೂಷನ್ನು, ಇಂಟ್ರೊಡಕ್ಷನ್ನು, ಎಫೆಕ್ಟ್ಸು, ರೆಮಿಡೀಸ್ ಸ್ಕಿಪ್ ಮಾಡಿದ್ರೂ ಸಹ ನೀವು ಕಾಸಸ್ಸು ಮತ್ತು ಎಫೆಕ್ಟ್ಸು ಫಸ್ಟ್ ಇಂಟ್ರೊಡಕ್ಷನ್ ಬರೀಲೇಬೇಕು. ನೀವು ಯಾವುದೇ ಒಂದು ನೀವು ಎಸ್ಸೆ ಬರೀತಾ ಇದ್ದರೆ ಇಂಟ್ರೊಡಕ್ಷನ್ ಅದರಲ್ಲಿ ಬರೀಲೇಬೇಕು. ಕನ್ನಡದಲ್ಲಿ ಹೇಗೆ ನೀವು ಪೀಠಿಕೆ, ವಿಷಯ ವಿಸ್ತಾರ, ಆಮೇಲೆ ಲಾಸ್ಟಲ್ಲಿ ಉಪಸಂಹಾರ ಅಂತ ಬರೀತಿರೋ ಅದೇ ರೀತಿ ಇಂಗ್ಲೀಷಲ್ಲೂ ಸಹ ಏನೇನು ಕಾಸಸ್ ಆಗುತ್ತೆ, ಎಫೆಕ್ಟ್ ಏನೇನಾಗುತ್ತೆ, ಆಮೇಲೆ ಕನ್ಕ್ಲೂಷನ್ ಅಂತೂ ಬರೀಲೇಬೇಕು. ಸೊ ಇದೇ ರೀತಿ ನೀವು ಕನ್ನಡದಲ್ಲಿ ಯಾವ ರೀತಿ ಫಾಲೋ ಮಾಡ್ತೀರೋ ಇಂಗ್ಲೀಷಲ್ಲೂ ಅದೇ ರೀತಿ ಫಾಲೋ ಮಾಡಬೇಕು. ನೀವು ನೋಡ್ಬೋದು ಇಲ್ಲಿ ನಾನು ಈಸಿಯಾಗಿ ಸಿಂಪಲ್ ಆಗಿರೋವಂಥ ಒಂದು ಎಸ್ಸೆನ ಕೊಟ್ಟಿದ್ದೀನಿ ಏರ್ ಪೊಲ್ಯೂಷನ್ಗೆ. ಸೊ ನೀವು ಇದೊಂದೇ ಓದ್ಕೊಂಡ್ರೆ ಸಾಕು. ನೋಡಿ ಸಿಂಪಲ್ ಆಗಿರೋವಂಥ ಪಾಯಿಂಟ್ಸ್ ಇವೆಲ್ಲ. ಸೊ ಇಷ್ಟೇ ಓದ್ಕೊಳ್ಳಿ ಸಾಕು. ನಿಮ್ಮ ಒಂದು ಪೂರ್ತಿ ಪಾಸಿಂಗಿಗೆ ಏನೇನು ಬೇಕಾಗುತ್ತೆ ಅದೆಲ್ಲ ಇದರಲ್ಲಿ ಕವರ್ ಆಗಿದೆ. ಈ ಒಂದು ವಿಡಿಯೋ ಯಾರ್ಯಾರು ಪಾಸ್ ಆಗಬೇಕು ಇಂಗ್ಲೀಷ್ ಸಬ್ಜೆಕ್ಟ್ನ ಅನ್ನೋರು ನೋಡ್ತಿದ್ದೀರೋ ಅವ್ರಿಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿ ನಮ್ಮ ವೀಡಿಯೋಸ್ನ ನೋಡ್ತಾ ಇರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಸಾರಿ ನಮ್ಮ ಚಾನಲಲ್ಲಿ ವಿಸಿಟ್ ಮಾಡಿ, ಎಲ್ಲ ವೀಡಿಯೋಸ್ನೂ ಹಾಕಿದ್ದೀವಿ. ಒಂದು ಸಾರಿ ನೋಡಿ, ನಿಮಗೆ ಯಾವುದಾದ್ರೂ ಬೇಕಾಗಿದ್ದರೆ ವಿಡಿಯೋ, ಸಮಾಜ ವಿಜ್ಞಾನ ಆಗ್ಬೋದು, ವಿಜ್ಞಾನ ಆಗ್ಬೋದು, ಮ್ಯಾಥ್ಸ್ ಆಗ್ಬೋದು, ಮ್ಯಾಥ್ಸ್ ಪಾಸಿಂಗ್ ಪ್ಯಾಕೇಜ್ ಸಹ ಹಾಕಿದ್ದೀವಿ. ಸೊ ಅದು ತುಂಬ ಈಸಿ ಇದೆ. ನೀವು ಬೇಕಿದ್ದರೆ ಮ್ಯಾಥ್ಸಲ್ಲಿ ಪಾಸ್ ಆಗಲ್ಲ ಅನ್ನೋರು ಪಾಸ್ ಆಗ್ಬೋದು. ಸೊ ಆ ವಿಡಿಯೋನ ನೋಡಿಲ್ಲ ಅಂದರೆ ನೋಡಿ.
ನೆಕ್ಸ್ಟ್ ಸ್ಕೋರಿಂಗ್ ಪ್ಯಾಕೇಜ್ ಬೇಕು ಅಂದರೆ ಸ್ಕೋರಿಂಗ್ ಪ್ಯಾಕೇಜ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಸ್ಕೋರಿಂಗ್ ಪ್ಯಾಕೇಜ್ ಬಿಡ್ತೀನಿ. ಈ ಪ್ರಶ್ನೆಗಳಿಗೆಲ್ಲ ಆನ್ಸರ್ ಬೇಕು ಅಂದರೆ ಕಮೆಂಟ್ ಹಾಕಿ, ಇದಕ್ಕೂ ಸಹ ಆನ್ಸರ್ ಬಿಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.